ನೈತಿಕ ಪೊಲೀಸ್ಗಿರಿಯನ್ನು ಮಾಡಿದರೆ ವಿತೌಟ್ ಪರ್ಮಿಷನ್ ಯಾರು ಪ್ರೊಟೆಸ್ಟ್ ಮಾಡಿ ಕೂಡ ಕಾನೂನು ಕ್ರಮ ತಗೊಳ್ತೀವಿ ಅಂತ ಹೇಳಿ. ಹಿಂದೂ ಸಮುದಾಯದವರು ಮತ್ತು ಮುಸಲ್ಮಾನರ ಮಧ್ಯೆ ನಡೆದಂಥ ಗಲಾಟೆ ಅಲ್ಲ. ವೈಯಕ್ತಿಕ ದ್ವೇಷದ ವಿಚಾರವನ್ನೇ ಕೋಮು ಬಣ್ಣ ಹಚ್ಚಿ ರಾಜ್ಯಕ್ಕೆ ತೋರಿಸಿದ ಮಾಧ್ಯಮ ಅವರು ಮುಸಲ್ಮಾನರು ಅಂತ ಹೇಳಿದ ತಕ್ಷಣ ದೊಣ್ಣೆಗಳಿಂದ ಹಲ್ಲೆ ಮಾಡ್ತಾರೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಳೆದೊಂದು ವಾರದಿಂದ ಬೂದಿ ಮುಚ್ಚಿದ ಕೆಂಡದಂತಿದ್ದ ಪರಿಸ್ಥಿತಿಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಆ ಮಹಿಳೆಯ ಮನೆ ಹತ್ರ ಹೋಗಿ ಸುಮಾರು 3:30 ಗಂಟೆಗೆ ಮಧ್ಯಾಹ್ನನೇ ಅವ್ರು ಜಗಳ ಮಾಡಿರ್ತಾರೆ. ನಿರಂತರವಾಗಿ 4 ದಿವಸದಿಂದ ಕಲ್ಲುಗಳನ್ನು ಅವ್ರು ಬಿಸಾಕ್ತಾ ಇರ್ತಾರೆ. ಆ ಆರೋಪಿಗಳು ಯಾರು ಅನ್ನೋದು ಈ ಸಂತೋಷ್ ಕೋಟ್ಯಾನಿಗೆ ಗೊತ್ತಿರುತ್ತೆ, ಶ್ಯಾಮ್ ಗೌಡನಿಗೂ ಕೂಡ ಗೊತ್ತಿರುತ್ತೆ. ಇವರು ಮಹಿಳೆ ಕಂಪ್ಲೇಂಟ್ ಕೊಡಬೇಕಾದ್ರೆ ಅಪರಿಚಿತರು ನಮ್ಮ ಮನೆಗೆ ಕಲ್ಲು ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ನನ್ಗೆ ಅವ್ರು ಯಾರು ಪರಿಚಯನೂ ಇಲ್ಲ, ಯಾಕಂದ್ರೆ ಅವರೆಲ್ಲ ಹೊಸ ಮುಖಗಳು. ಆ ಮಹಿಳೆ ವಾಸ್ತವ ಏನು ಅದನ್ನು ಮಾತ್ರ ಜನರಿಗೆ ಹೇಳುವಂಥದ್ದು ಆ ಪೊಲೀಸ್ ಇಲಾಖೆ ಕಂಪ್ಲೇಂಟನ್ನು ಕೊಡೋದು ಮಾಡ್ತಾ ಇತ್ತು. ಒಂದು ಈ ಸ್ಟೋರಿಯನ್ನು ಕಟ್ಟಲಾಗುತ್ತೆ. ಇದಕ್ಕೆ ಇವ್ರ ಮೇಲೆ ಆರೋಪ ಬಂದು ಇವ್ರ ಮೇಲೆ ಕೇಸ್ ದಾಖಲಾಗುತ್ತೆ ಅಂತೇಳಿ ದಲಿತ ಮಹಿಳೆಯನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಕಾರಣಕ್ಕೆ ತೊಂದರೆ ಕೊಡಬೇಕನ್ನೋ ಉದ್ದೇಶದಿಂದನೇ ಅವರಿಗೆ ಟಾರ್ಗೆಟ್ ಮಾಡ್ತಿದ್ದಾರೆ. ಬಜರಂಗ ದಳಕ್ಕೆ ಭಯಪಡ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಕಣ್ಣಿಗೆ ಕಾಣದೇ ಇರತಕ್ಕಂಥ ಶಕ್ತಿಗಳು ಕೆಲಸ ಮಾಡ್ತಾ ಇರೋದು ಎದ್ದು ಕಾಣ್ತಾ ಇದೆ. ಪೊಲೀಸ್ ಅಂತೂ ಇಲ್ವೇ ಇಲ್ಲ ಸರ್, ಸುಮ್ಮನೆ ಯೂನಿಫಾರ್ಮ್ ಹಾಕೊಂಡಿದ್ದಾರೆ ಅಷ್ಟೇ. ಈ ತನಿಖೆಯನ್ನ SITಗೆ ಒಪ್ಪಿಸ್ಬೇಕು. ಈ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಒಂದು ಅಕ್ಷರ ಕೂಡ ಇದರಲ್ಲಿ ಬರೀಬಾರ್ದು. ಮಹಿಳಾ ಮೋರ್ಚಾ ಕೂಡ ಅವ್ರ ಮನೆಗೆ ವಿಸಿಟ್ ಅನ್ನು ಕೊಟ್ಟಿದ್ದಾರೆ. CT ರವಿ ಅವರು ನೇರವಾಗಿ ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡಿ ಇವತ್ತು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲೆಲ್ಲಿ ಕೋಮು ಗಲಭೆ ಆಗಿದೆ ಅಲ್ಲಿ BJP ಡೆವಲಪ್ ಆಗಿದೆ. BJP ನಿರಂತರವಾಗಿ ಕೋಮು ಗಲಭೆಯನ್ನು ಮಾಡೋಕ್ಕೆ ಪ್ರಚೋದನೆಯನ್ನು ಮಾಡ್ತಾ ಇದೆ. ಹಿಂದೂ ಸಮುದಾಯದವರು ಮತ್ತು ಮುಸಲ್ಮಾನರ ಮಧ್ಯೆ ನಡೆದಂಥ ಗಲಾಟೆ ಅಲ್ಲ. ಸಂಘ ಪರಿವಾರ ಒಂದು ಪ್ರಾಯೋಗಿಕವಾಗಿ ದಲಿತ ಸಮುದಾಯವನ್ನು ಮುಂದೆ ಇಟ್ಕೊಂಡು ಒಂದಷ್ಟು ವೋಟನ್ನು ಈ ದಲಿತರ ಹೆಸರಿನಲ್ಲಿ ಬಾಚಿಕೊಳ್ಳುವಂಥ ಒಂದು ತಂತ್ರಗಾರಿಕೆ ಬಿಟ್ಟರೆ ಇದರಲ್ಲಿ ಬೇರೆ ಏನೂ ಇಲ್ಲ ಅನ್ನೋದನ್ನು ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ದಿನಾಂಕ 16/2/2026 ತಾರೀಕು ರಾತ್ರಿ ಸುಮಾರು 9:30 ವೇಳೆಗೆ ಚಿಕ್ಕಮಗಳೂರು ನಗರದ ವಿಜಯಪುರದ ತಿಲಕ್ ಪಾರ್ಕ್ ರಸ್ತೆಯಲ್ಲಿರುವಂತಹ ಒಂದು ದಲಿತ ಮಹಿಳೆಯ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ ಅಂತ ಹೇಳಿ ಏನು ಒಂದು ಆರೋಪ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತು ಒಕ್ಕಲಿಗರ ಕಲ್ಯಾಣ ಮಂಟಪದ ಹತ್ರ ಏನು ಪಾನಿಪುರಿ ಬೇರೆ ಬೇರೆ ಅಲ್ಲಿ ಐಟಮ್ಗಳನ್ನು ಮಾಡ್ತಾರೆ, ಅಲ್ಲಿ ತಿಂದು ಬರ್ತಕ್ಕಂಥ ಹುಡುಗರ ಮೇಲೆ ಬಜರಂಗ ದಳದ ಮುಖಂಡರು ಮತ್ತು BJPಯ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾಗಿರೋಂಥ ಸಂತೋಷ್ ಕೋಟ್ಯಾನ್ ಅವರ ಅಂಗಡಿಯ ಮುಂಭಾಗದಲ್ಲಿ ಅಲ್ಲಿ CC ಕ್ಯಾಮ್ರಾ ಕೂಡ ಇದೆ. ಅವರು ಹಲ್ಲೆ ಮಾಡಿರುವಂಥ ಜಾಗದಲ್ಲಿ CC ಕ್ಯಾಮ್ರಾ ಇದೆ. ಹಲ್ಲೆಯನ್ನು ಮಾಡ್ತಾರೆ. ಮೊದಲು ಅವ್ರ ಹೆಸರನ್ನು ಕೇಳ್ತಾರೆ, ನೀವು ಎಲ್ಲಿಂದ ಬರ್ತಾ ಇದ್ದೀರಿ ಅಂಥೇಳಿ. ಪಾನಿಪುರಿ ತಿಂದು ಬರ್ತಾ ಇದ್ದೀರಿ ಅಂತ ಹೇಳಬೇಕಾದ್ರೆ ನಿಮ್ಮ ಹೆಸರೇನು ಅಂತ ಹೇಳ್ತಾರೆ. ಆ ಮಕ್ಕಳ ಹೆಸರುಗಳನ್ನು ಹೇಳ್ತಾರೆ. ಅವರು ಮುಸಲ್ಮಾನರು ಅಂತ ಹೇಳಿದ ತಕ್ಷಣ ಬ್ಯಾಟು ಮತ್ತು ರಾಡು ದೊಣ್ಣೆಗಳಿಂದ ಹಲ್ಲೆ ಮಾಡ್ತಾರೆ. ಈ ಹಿಂದೆ ಕೂಡ ಅವರು ಸಾಕಷ್ಟು ಹಲ್ಲೆಗಳು ಆ ಓಣಿ ಕರ್ಕೊಂಡೋಗಿ ಹುಡುಗರನ್ನ ಮಾಡಿದ್ದಾರೆ. ಅದಕ್ಕಿಂತ ಒಂದು 4 ದಿವಸದ ಹಿಂದೆ ಹುಡುಗರು ವೀಲಿಂಗ್ ಮಾಡಿದ್ದಾರೆ ಅಂಥೇಳಿ ಅದೇ ಜಾಗದಲ್ಲಿ ಕರ್ಕೊಂಡೋಗಿ ಹಲ್ಲೆ ಮಾಡ್ತಾರೆ. ಈ ಹಿಂದೆ ಚುಕ್ಕಿ ರೋಗ ಬಂದಿರುವಂಥ ಒಂದು ಹಸು ಆ ಬೀದಿಯಲ್ಲಿ ಓಡಾಡ್ತಿತ್ತು. ದೀಪಾವಳಿ ಸಂದರ್ಭ ಆಗಿರೋದ್ರಿಂದ ಅಲ್ಲಿ ಮಕ್ಕಳು ಪಟಾಕಿಯಲ್ಲಿ ಆಡ್ತಾಯಿದ್ರು. ಆ ದನ ಓಡಿ ಬರುತ್ತೆ ಪಟಾಕಿ ಸೌಂಡಿಗೆ ಕೇಳಿ. ಆವಾಗ ಆ ದನದ ಬಾಲಕ್ಕೆ ಬೆಂಕಿ ಹಚ್ಚಿದಿರಿ ಅಂಥೇಳಿ ಆ ಹುಡುಗರಿಗೂ ಕೂಡ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಈ ಹಲ್ಲೆ ಮಾಡಿ ನಂತರ ಇವ್ರಿಗೆ ಗೊತ್ತಾಗುತ್ತೆ. ಅದರ ಹಿಂದಿನ ದಿವಸ 3 ಜನ ಯುವಕರು ಅಲ್ಲಿರುವಂಥ ಏನು ಆ ದಲಿತ ಮಹಿಳೆ ಅಂತ ಹೇಳ್ತಾರೆ, ಆ ಮಹಿಳೆಯ ಮನೆ ಹತ್ರ ಹೋಗಿ ಸುಮಾರು 3:30 ಗಂಟೆಗೆ ಮಧ್ಯಾಹ್ನನೇ ಅವ್ರು ಜಗಳ ಮಾಡಿರ್ತಾರೆ. ನಿರಂತರವಾಗಿ 4 ದಿವಸದಿಂದ ಕಲ್ಲುಗಳನ್ನು ಅವ್ರು ಬಿಸಾಕ್ತಾ ಇರ್ತಾರೆ. ಆ ಮನೆಗೆ ನಿರಂತರವಾಗಿ ಕಲ್ಲುಗಳನ್ನು ಬಿಸಾಕ್ತಾ ಇರ್ತಾರೆ. ಆ ಆರೋಪಿಗಳು ಯಾರು ಅನ್ನೋದು ಈ ಸಂತೋಷ್ ಕೋಟ್ಯಾನಿಗೆ ಗೊತ್ತಿರುತ್ತೆ, ಶ್ಯಾಮ್ ಗೌಡನಿಗೂ ಕೂಡ ಗೊತ್ತಿರುತ್ತೆ. ಇವರು CC ಕ್ಯಾಮ್ರಾದಲ್ಲಿ ಅವರು ರೆಕಾರ್ಡ್ ಆಗಿರುತ್ತೆ. ಆದರೆ ಈ ಮುಸಲ್ಮಾನರು ಯುವಕರ ಮೇಲೆ ಹಲ್ಲೆ ಮಾಡಿದ ತಕ್ಷಣ ಇವ್ರು ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಅಂಥೇಳಿ
ಇವರು ಆ ಮಹಿಳೆಯ ಮನೆಗೆ ಈ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಇದೇ ಮಕ್ಕಳು ನಿಮ್ಮ ಮನೆಗೆ ಕಲ್ಲು ಹೊಡೆದಿದ್ದಾರೆ ಅಂತೇಳಿ ಆ ಮಹಿಳೆನ ಸ್ಟೇಷನಿಗೆ ಕರ್ಕೊಬರ್ತಾರೆ. ಆ ಮಹಿಳೆ, ನೀವು ಸ್ಟೇಷನ್ನ CC ಕ್ಯಾಮ್ರಾ ಫುಟೇಜಲ್ಲಿ ನೋಡ್ಬೋದು. ಆ ಮಹಿಳೆ ಕಂಪ್ಲೇಂಟ್ ಕೊಡಬೇಕಾದ್ರೆ ಅಪರಿಚಿತರು ನಮ್ಮ ಮನೆಗೆ ಕಲ್ಲು ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ತಕ್ಷಣ ಅಲ್ಲಿರುವಂಥ ಇಕ್ಬಾಲ್ ಅಹ್ಮದ್ ಅವ್ರ ಹತ್ರ ಪೇಪರನ್ನು ಕಿತ್ಕೊಳ್ತಾರೆ. ಪೊಲೀಸರ ಮುಂದೆ ಪೇಪರನ್ನು ಕಿತ್ಕೊಂಡು ಇವರು ಕಂಪ್ಲೇಂಟನ್ನು ಬರೀತಾರೆ. ಏನು ಅಂಥೇಳಿ, ಇದೇ ಹುಡುಗರು ಹಲ್ಲೆಯನ್ನು ಮಾಡಿದ್ದಾರೆ, ನಾನೇ ಹಿಡ್ಕೊಟ್ಟಿದ್ದು, ಆಮೇಲೆ ಈ ಮಹಿಳೆ ದಲಿತ ಮಹಿಳೆ ಇದೆ, ಅಟ್ರಾಸಿಟಿ ಕೇಸ್ ದಾಖಲಾಗಬೇಕು ಅಂಥೇಳಿ ಅಟ್ರಾಸಿಟಿ ಕೇಸು ದಾಖಲು ಮಾಡೋ ಥರ ಅವರು ಕಂಪ್ಲೇಂಟನ್ನು ಬರೀತಾರೆ. ಆ್ಯಕ್ಚುಲಿ ಆ ಮಹಿಳೆ ಬರೆದಿರಲ್ಲ. ಆ ಮಹಿಳೆ ವಾಸ್ತವ ಏನು ಅದನ್ನು ಮಾತ್ರ ಜನರಿಗೆ ಹೇಳುವಂಥದ್ದು ಆ ಪೊಲೀಸ್ ಇಲಾಖೆ ಕಂಪ್ಲೇಂಟನ್ನು ಕೊಡೋದು ಮಾಡ್ತಾಯಿತ್ತು. ಆದರೆ ನಂತರ ಅವರು, ನಾನು ಯಾವ ರೀತಿ ಆ ಮಹಿಳೆ ಕಂಪ್ಲೇಂಟ್ ಬರೀತಾ ಇದೆಯಲ್ಲ, ನೀವು ಯಾಕೆ ಕಂಪ್ಲೇಂಟ್ ಬರೀತಿದ್ದೀರಿ, ಇಲ್ಲದೆ ಇರೋ ಆರೋಪವನ್ನು ನೀವು ಯಾಕೆ ಮಾಡ್ತಾ ಇದ್ದೀರಿ, ಅವ್ರ ಕೈ ಕೊಡಿ ಪೆನ್ನು ಬುಕ್ಕು ಅಂತ ಪೇಪರು ಅಂತ ಹೇಳಿದೆ. ತಕ್ಷಣ ಇವ್ರು ಏನು ಮಾಡ್ತಾರೆ, ಆ ಮಹಿಳೆನ ಕರ್ಕೊಂಡು ಆಚೆ ಬಂದು ಸಂತೋಷ್ ಕೋಟ್ಯಾನ್ ಮತ್ತು ಶ್ಯಾಮ್ ಗೌಡನಿಗೆ ಫೋನ್ ಮಾಡ್ತಾರೆ. ನಂತರ ಒಂದು ಈ ಸ್ಟೋರಿಯನ್ನು ಕಟ್ಟಲಾಗುತ್ತೆ. ಇದಕ್ಕೆ ಈ ರೀತಿ ಆಗಿದೆ ಅಂಥೇಳಿ ಇವ್ರ ಮೇಲೆ ಆರೋಪ ಬಂದು ಇವ್ರ ಮೇಲೆ ಕೇಸ್ ದಾಖಲಾಗುತ್ತೆ ಅಂಥೇಳಿ ದಲಿತ ಮಹಿಳೆಯನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಈ ಕಲ್ಲು ಹೊಡೆದಿರ್ತಕ್ಕಂಥವರು ತಾವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇರ್ಬೋದು. ಆ ವಿಡಿಯೋ ವೈರಲ್ ಆಗ್ತಿರುವಂಥದ್ದು. ಮೊದಲನೇ ದಿವಸ ಮಧ್ಯಾಹ್ನನೇ ನಾವು ಹೇಳ್ತೀವಿ, ಇದು ಆ ಬೈಕಲ್ಲ, ಇದು BJPಯ ಕಾರ್ಯಕರ್ತರು, ಬಜರಂಗ್ ದಳಕ್ಕೆ ಸಂಬಂಧಪಟ್ಟಿರುವಂಥ ಕಾರ್ಯಕರ್ತರು ಹೊಡೆದಿದ್ದು ಅಂಥೇಳಿ ಅಧಿಕಾರಿ ಕೂಡ ನಾವು ಹೇಳಿರ್ತೀವಿ. ಆದರೆ ಇವರು ಉದ್ದೇಶಪೂರ್ವಕವಾಗಿ ಇವ್ರ ಮೇಲೆ FIR ದಾಖಲು ಮಾಡಿ ಜೈಲಿಗೆ ಕಳಿಸ್ತಾರೆ. ಯಾವಾಗ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತೀವಿ, ಆ ವಿಡಿಯೋವನ್ನು ರಿಲೀಸ್ ಮಾಡ್ತೀವಿ ಅಂತ ಗೊತ್ತಾದ ತಕ್ಷಣ ಆ ಮಹಿಳೆಯ ಗಂಡನ ಹತ್ರ ಕರೆಸಿ ಇನ್ನೊಂದು ಕಂಪ್ಲೇಂಟನ್ನು ದಾಖಲು ಮಾಡ್ತಾರೆ ಅವರು. ಅದರಲ್ಲಿ ಈಗಾಗಲೇ ಒಂದು 3 ಜನರನ್ನು 4 ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಕಾಣುತ್ತೆ. 3 ಜನರನ್ನು ಜೈಲಿಗೆ ಕೂಡ ಕಳಿಸಿದ್ದಾರೆ. ಇಲ್ಲಿ ಬಜರಂಗ ದಳಕ್ಕೆ ಭಯಪಡ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು, ಇಲ್ಲಿ ಕಣ್ಣಿಗೆ ಕಾಣದೇ ಇರತಕ್ಕಂಥ ಶಕ್ತಿಗಳು ಕೆಲಸ ಮಾಡ್ತಾ ಇರೋದು ಎದ್ದು ಕಾಣ್ತಾ ಇದೆ. ಇಲ್ಲಿ ನಮ್ಮ ಒತ್ತಾಯ ಇಷ್ಟೇ, ಈ ತನಿಖೆಯನ್ನು SITಗೆ ಒಪ್ಪಿಸಬೇಕು. ಈ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಒಂದು ಅಕ್ಷರ ಕೂಡ ಇದರಲ್ಲಿ ಬರೀಬಾರ್ದು. ಅದೇ ರೀತಿ ಇಷ್ಟರವರೆಗೂ ಕೂಡ ಇಲ್ಲಿಯ ವರಿಷ್ಠಾಧಿಕಾರಿಗಳೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಏನಾಗಿದೆ ಅಂತ ಹೇಳಬೇಕಾಗಿತ್ತು. ಆದರೆ ವಾಸ್ತವ ಸತ್ಯ ನಮಗೆಲ್ಲ ಗೊತ್ತಿದೆ. ನಾವುಗಳು ಪತ್ರಿಕಾಗೋಷ್ಠಿಯನ್ನು ಮಾಡ್ತೀವಿ, ಸತ್ಯ ಆಚೆ ಬರುತ್ತೆ ಅನ್ನೋ ದೃಷ್ಟಿಯಲ್ಲಿ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿಲ್ಲ. ಅದೇ ರೀತಿ ಬೇರೆ ಬೇರೆ ಸಂಘಟನೆಗಳು, ಮಹಿಳೆಯರು ಕೂಡ, ಮಹಿಳಾ ಮೋರ್ಚಾ ಕೂಡ ಅವ್ರ ಮನೆಗೆ ವಿಸಿಟನ್ನು ಕೊಟ್ಟಿದ್ದಾರೆ. ಈ ಜಿಲ್ಲೆಯಲ್ಲಿ ಸಾಕಷ್ಟು ದಲಿತ ದೌರ್ಜನ್ಯಗಳು ನಡೆದಿದೆ. ದಲಿತರಿಗೆ ಹೊಟ್ಟೆಗೊದ್ದು ಅಬಾರ್ಷನ್ ಆಗಿರುವಂಥ ಘಟನೆಯನ್ನು ಖಂಡಿಸಿ ನಾವು ಪ್ರತಿಭಟನೆಯನ್ನು ಮಾಡಿದರೆ ಅದೇ ಮಹಿಳೆಯರು ಎಲ್ಲೋಗಿದ್ರು. ಇವತ್ತು CT ರವಿ ಅವರು ನೇರವಾಗಿ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಮಾಡಿ ಇವತ್ತು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಪ್ರತಿಭಟನೆಗಳನ್ನು ಮಾಡಿಸ್ತಾ ಇದ್ದಾರೆ. ನೋಡಿ, BJPಯ ಹಿನ್ನೆಲೆ ಏನಿದೆ ಅಂತೇಳಿದರೆ 1980ರಿಂದ ಈಚೆಗೆ ಎಲ್ಲೆಲ್ಲಿ ಕೋಮು ಗಲಭೆ ಆಗಿದೆ ಅಲ್ಲಿ BJP ಡೆವಲಪ್ ಆಗಿದೆ, BJP ಪಿಕಪ್ ಆಗಿದೆ. ಹಾಗಾಗಿ ಅದರಲ್ಲಿ ಫಸಲನ್ನು ಪಡ್ಕೊಂಡಿರುವಂಥ BJP ನಿರಂತರವಾಗಿ ಕೋಮು ಗಲಭೆಯನ್ನು ಮಾಡೋಕ್ಕೆ ಪ್ರಚೋದನೆಯನ್ನು ಮಾಡ್ತಾ ಇದೆ. ಅದೇ ರೀತಿ ಮುಸಲ್ಮಾನರ ವೋಟನ್ನು ಪಡ್ಕೊಂಡಿರುವಂಥ ನಿರಂತರವಾಗಿ ಮುಸಲ್ಮಾನರು ಅವ್ರ ಜೊತೆಗೆ ಇದ್ದರೂ ಕೂಡ ಜಿಲ್ಲೆಯಲ್ಲಿರ್ತಕ್ಕಂಥ 5 ಶಾಸಕರುಗಳು ಕೂಡ ಇವತ್ತು ತನಕ ಒಂದು ತುಟಿಪಿಟಿ ಕಂದಿಲ್ಲ. ಇವತ್ತು ನಮ್ಮ ಈ ಶಾಸಕರು ಅವರ ಕುಟುಂಬ ಸಮೇತರಾಗಿ ಟೂರ್ ಹೋಗ್ತಾರೆ. ಇಲ್ಲಿ ಮಕ್ಕಳನ್ನು ಜೈಲಿಗೆ ಕಳಿಸಿ ಅವರ ಕುಟುಂಬಸ್ಥರು ಇವತ್ತು ಕಣ್ಣೀರಲ್ಲಿದ್ದಾರೆ. ಯಾವ ಸಮುದಾಯ ಅವ್ರ ಜೊತೆಗೆ ನಿಂತಿತ್ತೋ ಆ ಸಮುದಾಯದ ಪರ ಅವ್ರು ನಿಲ್ಲಬೇಕಾಗಿತ್ತು. ಇಲ್ಲಿಯ ಉಸ್ತುವಾರಿ ಸಚಿವರು ನಿಲ್ಲಬೇಕಾಗಿತ್ತು. ಗೃಹ ಸಚಿವರು ಪರಮೇಶ್ವರವರು ಯಾವ ವಿಚಾರವನ್ನು ಕೇಳಿದರೂ ಕೂಡ ಗೊತ್ತಿಲ್ಲ ಅಂತ ಹೇಳೋರು. ಆದರೆ ಈ ಘಟನೆ ನಡೆದು ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ, ಈ ರೀತಿ 1-2 FIR ದಾಖಲಾಗುತ್ತೆ. ಆದರೆ ಮುಸಲ್ಮಾನರ ಮೇಲೆ ದಾಖಲಾಗಿರುವಂಥ ಒಂದು ಪ್ರಕರಣದ ಬಗ್ಗೆ ಮಾತ್ರ ಅವ್ರು ಮಾತಾಡ್ತಾರೆ, ಅಟ್ರಾಸಿಟಿ ಕೇಸ್ ಆಗುತ್ತೆ ಅಂಥೇಳಿ. ಈ ತಪ್ಪು ಮಾಹಿತಿಯನ್ನು ಕೊಟ್ಟಿರುವಂಥ ಅಧಿಕಾರಿ ಇಮಿಡಿಯೇಟ್ಲಿ ಸಸ್ಪೆಂಡ್ ಆಗಬೇಕು. ಗೃಹ ಸಚಿವರು ಕೂಡ ಕ್ಷಮೆಯನ್ನು ಕೇಳಬೇಕು. ಇಲ್ಲಿಯ ಉಸ್ತುವಾರಿ ಸಚಿವರು ಕೂಡ ಬಂದು ಇದೀಗ ಏನಾಗಿದೆ ಅನ್ನೋದನ್ನು ಪತ್ರಿಕಾಗೋಷ್ಠಿ ಮಾಡಿ ಜನರಿಗೆ ತಿಳಿಸ್ಬೇಕು. ನಿಜವಾಗ್ಲೂ ಇವರು ಜಾತ್ಯತೀತರ, ಇವರು ಜನಪರವಾಗಿದ್ದಾರಾ,
ಇಲ್ಲಿಯ ಕಾಂಗ್ರೆಸ್ಸು ಮತ್ತು BJP ಒಂದು ನಾಣ್ಯದ ಎರಡು ಮುಖಗಳಿದೆ ಇವು. ಇವರು ಮುಸಲ್ಮಾನರ ಬಗ್ಗೆ ಮಾತಾಡಿದರೆ ಎಲ್ಲಿ ಡ್ಯಾಮೇಜ್ ಆಗುತ್ತೆ ಅಂಥೇಳಿ ಇವರು ಮಾತಾಡೋದೇನು ಯಾವುದೇ ಇವರಿಗೆ ಡ್ಯಾಮೇಜ್ ಆಗದೆ ಉಳಿದಿಲ್ಲ, ಡ್ಯಾಮೇಜ್ ಆಗಿದೆ. ಖಂಡಿತವಾಗಲೂ ಕೂಡ ಈ ಡ್ಯಾಮೇಜು ಮುಂದಿನ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ಇವರಿಗೆ. ಈ ಸಮುದಾಯದ ಜೊತೆ ಇವರಿಲ್ಲ ಅಂದರೆ ಇವ್ರ ಜೊತೆ ಕೂಡ ನಾವಿಲ್ಲ ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಡ್ತೀವಿ. ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂತೆ ಭಾಳ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತೀವಿ. ಮುಖ್ಯಮಂತ್ರಿಗಳ ಹತ್ರ ಕೂಡ ಹೋಗ್ತೀವಿ, ಗೃಹ ಸಚಿವರ ಹತ್ರ ಕೂಡ ವಿಧಾನಸೌಧ ಚಲೋ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಸದ್ಯದಲ್ಲೇ. ಅದೇ ರೀತಿ ಇಲ್ಲಿಯ ಏನು ಕಾರಣಕರ್ತರಾಗಿದ್ದಾರೆ ಅವ್ರನ್ನ ಗೂಂಡಾ ಕಾಯ್ದೆ ಅಡಿ ಅವ್ರ ಮೇಲೆ ಕೇಸ್ ದಾಖಲು ಮಾಡಿ ಇಮ್ಮಿಡಿಯೇಟ್ಲಿ ಅವ್ರನ್ನ ಈ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು. ಅದೇ ರೀತಿ ಬಜರಂಗ ದಳವನ್ನು ಕೂಡ ಬ್ಯಾನ್ ಮಾಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಒಂದು ರಾಜ್ಯಾದ್ಯಂತ ಸದ್ಯದಲ್ಲೇ ಮಾಡ್ತೀವಿ. ಎಲ್ಲ ಪ್ರಗತಿಪರವಾಗಿ ಆಲೋಚನೆ ಮಾಡ್ತಕ್ಕಂಥ ಎಲ್ಲ ಸಂಘಟನೆಗಳ ಜೊತೆ ಕೂಡ ಚರ್ಚೆ ಮಾಡ್ತೀವಿ. ಬೇಲೂರಲ್ಲಿ ಗಣಪತಿಗೆ ಒಂದು ಚಪ್ಪಲಿ ಹಾರ ಹಾಕಿದ್ರು ಅಂತೇಳಿ ಅದನ್ನು ಕೂಡ ಮುಸಲ್ಮಾನರು ತಲೆ ಕಟ್ಟುವಂಥ ಒಂದು ಪ್ರಯತ್ನ ನಡೀತು. ಇಲ್ಲಿಯ ಕೆಲವು ಹುಚ್ಚರು ಹೋಗಿ ಅಲ್ಲಿ ಭಾಷಣವನ್ನು ಮಾಡಿದರು. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಹುಚ್ಚರು ಕೂಡ ಅಲ್ಲಿಗೆ ಬರೋರಿದ್ರು. ಈ ಚಪ್ಪಲಿ ಮಾಲೆ ಹಾಕಿರುವಂಥ ಹುಚ್ಚಿ ಸಿಗದೇ ಇದ್ದರೆ ಈ ಹುಚ್ಚರೆಲ್ಲ ಸಂತೆನೇ ಆಗಿ ಮುಸಲ್ಮಾನರನ್ನ ಜೈಲಿಗೆ ಕಳಿಸುವಂಥವ್ರು. ಈ ಪ್ರಕರಣಗಳು ಕೂಡ ಅದೇ ಥರ. ಈ ಹಿಂದೆ ಇಲ್ಲೂ ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಚಪ್ಪಲಿ ಹಾರವನ್ನು ಹಾಕಿ ಮುಸಲ್ಮಾನರಿಗೆ ತಲೆ ಕಟ್ಟುವಂಥ ಪ್ರಯತ್ನವನ್ನು ಮಾಡಿದರು. ಆದರೂ ಮುಸಲ್ಮಾನರು ಸಮಾಧಾನವಾಗಿದ್ದರು. ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲೆ ಒಳಗಡೆ ಇರುವಂಥ 3-4 ಮಕಾನುಗಳಿಗೂ ಕೂಡ ಹಂದಿ ಮಾಂಸಗಳನ್ನು ಹಾಕಿ ಇದೇ ಸಂಘಟನೆ, ಇದೇ ಐಡಿಯಾಲಜಿಯ ಜನರು ಅದು ಮಾಡಿರುವಂಥದ್ದು. ಇವರ ಹೆಸರುಗಳು ಬಂದರೂ ಕೂಡ ಯಾವುದೇ ರೀತಿಯ FIR ದಾಖಲಾದರೂ ಕೂಡ ಚಾರ್ಜ್ ಶೀಟ್ಗಳನ್ನು ಮಾಡದೇ ಇರುವಂಥ ಈ ನಕಲಿ ಜಾತ್ಯತೀತ ಸರ್ಕಾರಗಳು ಇವತ್ತು ಕೂಡ ಅವರೇ ಅಧಿಕಾರದಲ್ಲಿದ್ದಾರೆ. ಯಾಕೆ ನ್ಯಾಯವನ್ನು ಕೊಡಿಸಲಿಲ್ಲ? ಇವರಿಗೆ ವಾಸ್ತವ ಸತ್ಯವನ್ನು ಗೊತ್ತಾಗಲಿಲ್ವಾ? ಇವ್ರ ಹತ್ರ ಇಂಟೆಲಿಜೆನ್ಸ್ ರಿಪೋರ್ಟ್ ಇಲ್ವಾ? ಎಲ್ಲ ಇತ್ತು. ಜಾಣ ಕುರುಡು ಅಂತ ಹೇಳ್ತಾರೆ. ಈ ಮುಸ್ಲಿಂ ಸಮುದಾಯ ಏನೇ ಆದರೂ ಕೂಡ ನಮ್ಮ ಜೊತೆಗೆ ಇದ್ದಾರೆ ಅಂಥೇಳಿ. ಅದೇ ರೀತಿ ಕಾಂಗ್ರೆಸ್ಸಿನ ವಿರೋಧಿಸಿ ಒಂದು ಬಣ ಮೊನ್ನೆ ಒಂದು ಸಭೆಯನ್ನು ಮಾಡಿತ್ತು. ನಮಗೆ ಕಾಂಗ್ರೆಸ್ಸಲ್ಲಿ ಮೋಸ ಆಗಿದೆ ಅಂಥೇಳಿ. ಅಂದರೆ ಇವರು ಹುದ್ದೆಗೆ ಮಾತ್ರ ಮೋಸ ಆಗಿರೋದು. ಇವತ್ತು ಒಂದು ಸಮುದಾಯದ ಸಣ್ಣ ಸಣ್ಣ ಎಳೆ ಮಕ್ಕಳು ಸುಳ್ಳು ಪ್ರಕರಣದಲ್ಲಿ, ಅದು ಕೂಡ ರ್ಯಾಬ್ರಿ ಕೇಸುಗಳು, ಅಪ್ರಾಪ್ತ ಬಾಲಕರ ಮೇಲೆ, ಅವ್ರಿಗೆ ಮಕ್ಕಳಿಲ್ವ? ಪೊಲೀಸ್ ಇಲಾಖೆ ಬೇರೆ ಮಕ್ಕಳ ಮೇಲೆ ಈ ರೀತಿಯ ಒಂದು ಗಂಭೀರವಾದಂಥ ಆರೋಪಗಳನ್ನು ಹಾಕಬೇಕಾದ್ರೆ ಅವರಿಗೂ ಕೂಡ ಮಕ್ಕಳಿದೆ ಅನ್ನೋ ಒಂದು ಪರಿಜ್ಞಾನ ಇಲ್ವಾ? ಏನು ಸಂಘ ಪರಿವಾರ ಸ್ಟ್ರಾಂಗ್ ಇರೋದಾ, ಪೊಲೀಸ್ ಇಲಾಖೆ ಸ್ಟ್ರಾಂಗ್ ಇರೋದಾ ಅನ್ನೋದು ಕೂಡ ಒಂದು ಪ್ರಶ್ನಾರ್ಥಕವಾಗಿರುವಂಥದ್ದು. ಇಲ್ಲಿ ಪೊಲೀಸ್ ಇಲಾಖೆಗಿಂತ ಸಂಘ ಪರಿವಾರ ಸ್ಟ್ರಾಂಗ್ ಅನ್ನೋದಾದರೆ ಎಲ್ಲ ಅವರೇ ಅಧಿಕಾರವನ್ನು ಮಾಡಲಿ, ಇವರಲ್ಲಿರುವಂಥ ಲಾಠಿ ಬಂದೂಕು ಎಲ್ಲವೂ ಕೂಡ ಸಂಘ ಪರಿವಾರದ ಕೈಗೆ ಕೊಡಲಿ. ಇಲ್ಲ ಅಂತೇಳಿದರೆ ಕಾಕಿಯ ಪವರ್ ಏನು ಅನ್ನೋದನ್ನು ಕಾಕಿ ತೋರಿಸ್ಬೇಕು. ಒಂದು MOB ಗೂಂಡಾ ಕಮ್ಯುನಲ್ ಕೇಸ್ ಇರುವಂಥವರು, ಗೂಂಡಾಗಿರಿ ಮಾಡ್ತಕ್ಕಂಥವ್ರು, ಸಾಕಷ್ಟು ಪ್ರಕರಣಗಳು ಅವ್ರ ಮೇಲೆ ಇದ್ದರೂ ಕೂಡ ಅವರು ಸ್ಟೇಷನ್ ಒಳಗಡೆ ಹೋಗಿ ಪ್ರತಿಭಟನೆ ಮಾಡಬೇಕಾದ್ರೆ ಇವರ ಲಾಠಿಗಳು ಏನು ಮಾಡ್ತಾಯಿತ್ತು? ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದಾರೆ ಇವರು. ನಾವು ಏನಾಗಿದೆ ಅಂತ ಗೇಟಿನ ಹೊರಭಾಗದಲ್ಲಿ ನಿಂತವ್ರ ಮೇಲೆ ನಮ್ಮ ಮೇಲೂ ಕೂಡ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಇಲ್ಲಿ ಗಲಾಟೆ ಮಾಡಿದ್ದಾರೆ. ಎರಡೂ ಕೋಮುಗಳ ಮಧ್ಯೆ ಗಲಾಟೆ ಅಂತೇಳಿ. ಎರಡು ಹಿಂದೂ ಸಮುದಾಯದವರು ಮತ್ತು ಮುಸಲ್ಮಾನರ ಮಧ್ಯೆ ನಡೆದಂಥ ಗಲಾಟೆ ಅಲ್ಲ. ಸಂಘ ಪರಿವಾರ ಒಂದು ಪ್ರಾಯೋಗಿಕವಾಗಿ ದಲಿತ ಸಮುದಾಯವನ್ನು ಮುಂದೆ ಇಟ್ಕೊಂಡು ಒಂದಷ್ಟು ವೋಟನ್ನು ಈ ದಲಿತರ ಹೆಸರಿನಲ್ಲಿ ಬಾಚಿಕೊಳ್ಳುವಂಥ ಒಂದು ತಂತ್ರಗಾರಿಕೆ ಬಿಟ್ಟರೆ ಇದರಲ್ಲಿ ಬೇರೆ ಏನೂ ಇಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್.